ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ವೆಜಿಟೇಬಲ್ ಸೂಪು, ಅದರಲ್ಲೂ ರೆಸ್ಟೋರೆಂಟ್ ಶೈಲಿನಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ಸುಲಭವಾಗಿ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು. ಅಷ್ಟೇ ಟೇಸ್ಟಿಯಾಗಿರುತ್ತೆ, ಅಷ್ಟೇ ರುಚಿಯಾಗೂ ಸಹ ಇರುತ್ತೆ. ಹೇಗೋ ನೆನ್ನೆ ಎಲ್ಲ ಹಬ್ಬದ ಊಟ ತಿಂದು ಸಾಕಾಯ್ತಲ್ವ. ಇವತ್ತು ಲೈಟಾಗೆ ಫುಡ್ ತೊಗೊಳ್ಳೋಣ. ಸಂಜೆ ಈವ್ನಿಂಗ್ ನೈಟ್ ಡಿನ್ನರಾಗಿ ಸೂಪ್ನ ರೆಡಿ ಮಾಡ್ಕೊಬೋದು. ಬನ್ನಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಅದಕ್ಕೆ ಹೆಚ್ಚಿರ್ತಕ್ಕಂಥ ಶುಂಠಿ ಒಂದು ಅರ್ಧ ಇಂಚಷ್ಟು, ಒಂದು 4 ಇಳ್ಕು ಬೆಳ್ಳುಳ್ಳಿ, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಇಷ್ಟನ್ನು ಹಾಕ್ಕೊಂಡು ಒಮ್ಮೆ ಇದನ್ನು ಬಾಡಿಸ್ಕೊಳ್ಳೋಣ. ಇದಾದ ನಂತರ ಹೆಚ್ಚಿರ್ತಕ್ಕಂಥ ಈರುಳ್ಳಿ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದನ್ನು 1-2 ನಿಮಿಷ ಬಾಡಿಸ್ಕೊಂಬಿಡೋಣ. ತರಕಾರಿ ಯಾವುದು ಸಾಫ್ಟ್ ಆಗಬಾರ್ದು, ಆ ಕ್ರಂಚಿನೆಸ್ ಅನ್ನೋದು ಹಾಗೆ ಇರಬೇಕು. ಹಾಗಾಗಿ ಆ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮ್ ಇಟ್ಟು ತರಕಾರಿ ಬೇಗ ಸಾಫ್ಟ್ ಆಗಲ್ಲ. ಈಗ ಉಳಿದಿರ್ತಕ್ಕಂಥ ತರಕಾರಿ ಅಂದರೆ ಬೀನ್ಸ್ 1 ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನಷ್ಟು ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕ್ಯಾಬೇಜನ್ನು ಸಹ ಹಾಕ್ಕೊಂಡು ಇದನ್ನೆಲ್ಲ 1-2 ನಿಮಿಷ ಆ ತರಕಾರಿಯಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ ಏನಿರುತ್ತೆ ಅದು ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ಇದಾದ ನಂತರ ಇದಕ್ಕೆ ನಾವು ಎಷ್ಟು ಕ್ವಾಂಟಿಟಿಗೆ ಮಾಡ್ತಾಯಿದ್ದೀವಿ ನೋಡಿ, ಆ ರೀತಿ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಸುಮಾರು 1 ಲೀಟ್ರಷ್ಟು ಮಾಡ್ತಾಯಿದ್ದೀನಿ. ಈಗ ಈ ತರಕಾರಿ ಎಲ್ಲ ಬೆಂದಾದಮೇಲೆ 1 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಾಯಿದ್ದೀರೋ ನೋಡಿ, ಆ ಪ್ರಕಾರ ನೀರನ್ನ ಸೇರಿಸ್ಕೊಂಡ್ರೆ ಆಯಿತು. ನೀರು ಸೇರಿಸ್ಕೊಂಡಾದ್ಮೇಲೆ ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ತನಕ ನಾವು ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಂತರ ನೋಡಿ ಇಲ್ಲಿ ಇದು ಬಂದು ಕೊತ್ತಂಬರಿ ಸೊಪ್ಪಿನ ಕಾಳು ಬರುತ್ತಲ್ಲ, ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ತಪ್ಪದೇ ಸೇರಿಸ್ಕೊಳ್ಳಿ, ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಾಗತ್ತೆ. ಹಾಕ್ಕೊಂಡಾದ್ಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಒಂದು ಕುದಿ ಬರಬೇಕು. ಕುದಿಯೋ ತನಕ ನಾವು ಅಷ್ಟರಲ್ಲಿ ಒಂದು ಕಾರ್ನ್ಫ್ಲೋರ್ದು ಸ್ಲರಿ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ನಾವು ಖಾರಕ್ಕಾಗಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹೆಚ್ಚು ಹಾಕ್ಕೊಂಡಿದ್ದೀವಲ್ಲ, ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರನ್ನು ಸಹ ಸೇರಿಸ್ಕೊಳ್ಳೋಣ. ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಕುಡಿತಾ ಇದ್ದರೆ ಗಂಟ್ಲಿಗೂ ಹಿತವಾಗಿರುತ್ತೆ. ಟೇಸ್ಟ್ ಅಂತೂ ಅದ್ಭುತ. ತಪ್ಪದೆ ಟ್ರೈ ಮಾಡಿ. ರೆಸ್ಟೋರೆಂಟಲ್ಲಿ ಸಿಗ್ತಕ್ಕಂಥ ಸೂಪು ಮನೆಯಲ್ಲೇ ರೆಡಿ ಮಾಡ್ಕೊಂಬಿಡ್ಬೋದು. ಇದು ಕುಡಿಯೋಷ್ಟರಲ್ಲಿ ನೋಡಿ 1 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಇದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಈಗ ಇದನ್ನು ಒಂದು ಸ್ಲರಿ ರೆಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ತರಕಾರಿನೂ ಕುದ್ದು ರೆಡಿ ಆಗುತ್ತೆ. ಈ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಅಷ್ಟೇ ನಾವು ಕ್ವಾಂಟಿಟಿ ಎಷ್ಟು ಮಾಡ್ತೀವಿ ಅದ್ರ ಪ್ರಕಾರ ಕಾರ್ನ್ಫ್ಲೋರ್ನ ಸೇರಿಸ್ಕೋಬೇಕಾಗತ್ತೆ. ನಾನು ಮಾಡೋ ಕ್ವಾಂಟಿಟಿಗೆ ಇಷ್ಟನ್ನು ನಾನು ಸ್ಲರಿನ ರೆಡಿ ಮಾಡಿದ್ದೀನಿ. ನೋಡಿ ತರಕಾರಿನೂ ಬೇಯೋದಕ್ಕೆ ಸ್ಟಾರ್ಟ್ ಆಯಿತು. ಈ ಹದದಲ್ಲಿ ಅರ್ಧ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಮಿಸ್ ಮಾಡದೆ ಆ್ಯಡ್ ಮಾಡ್ಕೊಳ್ಳಿ. ಆ ಸೂಪ್ಗೆ ಇದೊಂದು ಒಳ್ಳೆ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ ಈಗ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಕಾರ್ನ್ಫ್ಲೋರ್ದು ಸ್ಲರಿ, ಅದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಸ್ಲರಿ ಸೇರಿಸ್ಕೊಂಡಾದ್ಮೇಲೆ ಈ ಒಂದು ಸೂಪ್ನ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ಗಟ್ಟಿಯಾಗೋ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು. 1-2 ನಿಮಿಷದಲ್ಲೇ ಈ ಒಂದು ಸೂಪ್ ಅನ್ನೋದು ರೆಡಿ ಆಗುತ್ತೆ. ಸ್ಲರಿ ಹಾಕಿದ್ಮೇಲೆ ನೋಡಿ, ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಗಟ್ಟಿ ಆಗ್ತಾ ಬರ್ತಾ ಇದೆ. ಕನ್ಸಿಸ್ಟೆನ್ಸಿ ಹೀಗಿದ್ರೆ ಸಾಕಾಗತ್ತೆ. 2 ನಿಮಿಷದಲ್ಲಿ ನೋಡಿ ಸೂಪನ್ನು ರೆಡಿ ಆಗೋಯಿತು. ನೀವು ಕೂಡ ಮಾಡ್ಕೊಳ್ಳಿ. ಈ ಚಳಿಗಾಲಕ್ಕೆ ಈ ಸೂಪ್ನ ಮಾಡ್ಕೊಂಡು ಕುಡಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಾಯಿಗೂ ಒಂದೊಳ್ಳೆ ರುಚಿ, ಗಂಟ್ಲಿಗೆ ತುಂಬ ಹಿತವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.